ಸರ್ಕಾರ ಸವಲತ್ತುಗಳನ್ನು ಅರ್ಹರಿಗೆ ತಲುಪಿಸಿ. ಡಾಕ್ಟರ್ ಕೃಷ್ಣ. ಜಿಲ್ಲೆಯಲ್ಲಿ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರವಾಸ. ಚಾಮರಾಜನಗರ. ಸರ್ಕಾರದ ಸವಲತ್ತುಗಳನ್ನು ಅರ್ಹರಿಗೆ ತಲುಪಿಸಲು ಅಧಿಕಾರಿಗಳು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಬೇಕು. ಇಲ್ಲದಿದ್ದರೆ ನಿಮ್ಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಎಚ್ಚರಿಕೆ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂಗನವಾಡಿ, ನ್ಯಾಯಬೆಲೆ ಅಂಗಡಿ, ವಿದ್ಯಾರ್ಥಿ ನಿಲಯಗಳು, ಆಸ್ಪತ್ರೆಗಳಿಗೆ ದಿಢೀರ್ ಭೇಟಿ ಪರಿಶೀಲನೆ ಮಾಡಿದ್ದೇನೆ. ಬಹಳಷ್ಟು ಲೋಪ ಕಂಡು ಬಂದಿದೆ. ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣುತ್ತಿದೆ. ಅಲ್ಲಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದರಲ್ಲಿ ವಿಫಲರಾಗಿದ್ದೀರಿ. ಆಗಿಂದಾಗ್ಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ, ಆಹಾರ ಪದಾರ್ಥಗಳ ವಿತರಣೆ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು ಎಂದರು. ಮೆನು ಚಾರ್ಟ್ ಪ್ರಕಾರ ಆಹಾರ ವಿತರಿಸದೇ ಹೋದರೆ ಅದನ್ನು ತಮ್ಮ ಗಮನಕ್ಕೆ ತಂದರೆ ಕ್ರಮ ಕೈಗೊಳ್ಳಲಾಗುವುದು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಎನ್ನುವುದು ನಮ್ಮ ಉದ್ದೇಶವಾಗಿದೆ. ರಾಷ್ಟ್ರೀಯ ಆಹಾರ ಕಾಯ್ದೆ ಬಗ್ಗೆ ಅರಿವು ಮೂಡಿಸಬೇಕು. ಯಾರೂ ಸಹ ಹಸಿವಿನಿಂದ ಬಳಲಬಾರದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕಿ ವಸುಂಧರಾ ಹೆಗಡೆ, ಜಿಲ್ಲಾ ವ್ಯವಸ್ಥಾಪಕ ಸುಬ್ರಹ್ಮಣ್ಯ, ಬಿಸಿ ಊಟ ಅಧಿಕಾರಿ ರೇವಣ್ಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಮಂಜುಳಾ, ಡಿಎಚ್ಒ ಡಾಕ್ಟರ್ ಚಿದಂಬರಂ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕುಸುಮ, ಆಹಾರ ಭದ್ರತಾ ಅಧಿಕಾರಿ ಶ್ರೀನಿವಾಸ್, ಇತರ ಅಧಿಕಾರಿಗಳು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಈಗಾಗಲೇ ಹೇಳಿದಾಗ ಡಾಕ್ಟರ್ ಎಚ್ ಕೃಷ್ಣ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು. ಈಗ ನಮಗೆ ಎಸ್ಪೆಷಲಿ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013, ಈ ಆಹಾರ ಭದ್ರತಾ ಕಾಯ್ದೆ 2013 ಏನಿದೆ, ಅದರ ವ್ಯಾಪ್ತಿಯಲ್ಲಿ ಬರುವಂತಹ 14 ಇಲಾಖೆಗಳ ಮೇಲ್ವಿಚಾರಣೆ ನನ್ನ ಮತ್ತು ನನ್ನ ತಂಡದವರ ಕರ್ತವ್ಯ. ಈಗ ಟೋಟಲಿ ಈ 14 ಡಿಪಾರ್ಟ್ಮೆಂಟನ್ನು ಈಗ ಆಲ್ರೆಡಿ 19 ಜಿಲ್ಲೆಗಳಲ್ಲಿ ನಾವು ಮಾಡಿದ್ದೀವಿ. 19 ಜಿಲ್ಲೆಗಳಲ್ಲಿ ಮಾಡಿ ಹೌದು, ಎಲ್ಲ ವಿತ್ ಟ್ಯಾಕ್ಸ್ ಎಲ್ಲ ತಗೊಂಡ್ಬನ್ನಿ ಅಂತೇಳಿ. ಯಾರಿದ್ದಾರೆ ಇನ್ಚಾರ್ಜ್ ಫುಡ್ ಸೇಫ್ಟಿ ಆಫೀಸರ್ ಅವ್ರಿಗೆ ಹೇಳಿ, ಅಸಿಸ್ಟೆಂಟ್ ಕಮಿಷನರ್ ಹೇಳಮ್ಮ ಫೋನ್ ಮಾಡಲಿಕ್ಕೆ. ಅವರು ಶೌಚಾಲಯ ಅಷ್ಟು ನೀಟಾಗಿ ಇಟ್ಕೊಳ್ಳೋದು ನಿಮ್ಗೆ ಏನು ಬಂದಿದೆ? ಅದನ್ನೆಲ್ಲ ಈ ಬಡವರು ಬೆಂಕಿ ಹತ್ಕೊಂಡಾಗ ಇಮಿಡಿಯೇಟಾಗಿ ಮಾಡುವಂಥದ್ದು ಅದು ಇಲ್ಲ. ಫೈರ್ ಪ್ರೂಫ್ ಇಲ್ಲ, ರ್ಯಾಟ್ ಪ್ರೂಫ್ ಇಲ್ಲ, ಬರ್ಡ್ ಪ್ರೂಫ್ ಇಲ್ಲ. ಈಗ ಅಕ್ಕಿಗಳು ಅವೆಲ್ಲ ಮೇಲಿಂದ ಬಂದು ಅವೆಲ್ಲ ಇಕ್ಕಿ ಹಾಕೋದು ಅದನ್ನೆಲ್ಲ. ಮತ್ತು ಈ ಸಾಮಾನ್ಯ ಗುಡೌನ್ಗಳು ನೋಡಿರ್ಬೋದು, ನಮಗೆ 5 ಅಡಿ ಮೇಲೆ ಎತ್ತರ ಇರ್ಬೋದು, ಇಲ್ಲೆಲ್ಲ 1 ಅಡಿ 2 ಅಡಿ ಎತ್ತರ ಇದೆ. ಅವಕ್ಕೆಲ್ಲ ಕೆಳಗಡೆ ಈಗ ಒಂದು ಟಾರ್ಪಾಲಿನ ಹಾಸಿ ಅದರ ಮೇಲೆ ಹಾಕ್ಬೋದು ಅಕ್ಕಿಗಳನ್ನು. ಮತ್ತು ಅಲ್ಲೆಲ್ಲ ಚೆಲ್ಲಿರುತ್ತೆ. ಮತ್ತು ಕ್ಲೀನ್ಲಿನೆಸ್ ಇಲ್ಲ. ಈ ಥರದ ಗೋಡೌನ್ಗಳನ್ನ ಒಂದು ಸ್ಟ್ಯಾಂಡರ್ಡೈಸ್ ಆಗಿ ಮಾಡಿ ಬೇರೆ ಜಿಲ್ಲೆಗಳಲ್ಲಿ ಕೆಲವು ತುಮಕೂರು, ಚಿತ್ರದುರ್ಗ ಅಲ್ಲೆಲ್ಲ ತುಂಬ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿದೆ. ಆಗಿರುವಂಥದ್ದನ್ನು ಇದು ಸಹ ಮಾಡಬೇಕು. ಈ ಸರ್ಕಾರದ್ದು ಈಗ ನಾನು ಅದೇ ಹೇಳಿದೆ, ಮೊನ್ನೆ ಅಲ್ಲಿ ಹೋದಾಗ ಗೋಡೌನ್ಗಳಿಗೆಲ್ಲ ಎಕರೆಗಟ್ಟಲೆ ಸುತ್ತಮುತ್ತ ಜಾಗ ಬೇಜಾರಿದೆ. ಅದನ್ನು ಈಗ ಸರ್ಕಾರಿ ಜಾಗ ಯಾವುದಾದ್ರೂ ಇದು ನೋಟಿಫೈ ಮಾಡಿ, ನಾನು ಜಿಲ್ಲೆಯವ್ರಿಗೆ ಹೇಳಿದ್ದೀನಿ ಈಗ ನೋಡಿ, ಒಂದು 2 ಎಕರೆ ಮತ್ತು 4 ಎಕರೆ ಇಲ್ಲಿ ಜಾಗ ತಗೊಂಡು ಅದನ್ನು ಕಟ್ಟಿಸ್ಲಿಕ್ಕೆ ಈಗ ಸರ್ಕಾರದ ಹಣನೂ ಇದೆ. ಸೊ ಒಂದು ಸ್ಟ್ಯಾಂಡರ್ಡ್ ಆಗಿ ಕಟ್ಟಿ ಇಡೀ ಜಿಲ್ಲೆದು. ಈಗ ನಿಮಗೆ ಇಲ್ಲಿ 52 ಎಷ್ಟು ಟೋಟಲ್ ಜಿಲ್ಲೆ ಗರ್ಭಿಣಿ ಮತ್ತು ತಾಯಿ ಮಹಿಳೆಯರಿಗೆ ಆಹಾರ ಸಿಗದೇ ಇರುವಂಥದ್ದು, ಮತ್ತು ಪೂರಕ ಪೋಷಣ ಆಹಾರದ ಗುಣಮಟ್ಟ ಏನಾದರೂ ಸರಿ ಇಲ್ಲದೆ ಇದ್ದಂಥದ್ದು, ಆಹಾರ ಸಪ್ಲೈ ಮಾಡ್ತಾರಲ್ಲ ಅವ್ರಿಗೆ ಏನಾದರೂ ಆಹಾರ ಸಿಗದೇ ಇರುವಂಥದ್ದು, ಅಂಗನವಾಡಿ ಕೇಂದ್ರಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಟಾಯ್ಲೆಟ್, ಈಗ ಎಷ್ಟೋ ಮಕ್ಕಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಟಾಯ್ಲೆಟ್ಸ್ ಇಲ್ಲ. ಅಂಥದ್ದು ಯಾವುದಾದ್ರು ತಮ್ಮ ಗಮನಕ್ಕೆ ಬಂದರೆ ಅದನ್ನು ಸಹ ನಾವು ಮಾಡಿಸ್ಬೋದು. ಮಕ್ಕಳಿಗೆ ಟೇಕ್ ಹೋಮ್ ರೇಷನ್ ನೀಡದೇ ಇರುವಂಥದ್ದು. ಈಗ ನಮ್ಮದು ಆಹಾರ ಆಯೋಗ ಇಲಾಖೆದು ಏನಿದೆ ಅಂತಂದರೆ, ಮಗು ಹುಟ್ಟಿದಾಗಿಲ್ಲ ಸಾಯೋರಿಗೆ ಒಂದಲ್ಲ ಒಂದು ಸ್ಕೀಮಲ್ಲಿ ಆ ಬಡವರು BPL ಕಾರ್ಡ್ ಹೋಗೋದು ದೇ ವಿಲ್ ಬಿ ಗೆಟಿಂಗ್ ಬೆನಿಫಿಟ್ಸ್. ಹೇಗೆ ಅಂತಂದರೆ, ಈಗ ಅವ್ರ ಪ್ರೆಗ್ನೆನ್ಸಿ ಆದ ತಕ್ಷಣ ತಮಗೆ ಗೊತ್ತಿರ್ಬೋದು, ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮ್ ಆದ ತಕ್ಷಣ ಅವರಿಗೆ 2,000 ರೂಪಾಯಿ ಕೊಡ್ತಾರೆ ವುಮೆನ್ ಚೈಲ್ಡ್ ಡಿಪಾರ್ಟ್ಮೆಂಟ್. ಅವರು ತಾಯಿ ಕಾರ್ಡನ್ನು ಪಡ್ಕೊಂಡು ಆಮೇಲೆ ಡೆಲಿವರಿ ಆದಮೇಲೆ ಮತ್ತೆ 3,000 ರೂಪಾಯಿ ಕೊಡ್ತಾರೆ.
ಮತ್ತು ಅದಲ್ಲದೆ ಎರಡನೇ ಮಗು ನಿನ್ನೆ ಬೆಳಗ್ಗೆ 10 ಗಂಟೆಗೆ ಸಂತೆಬೆಳಗ್ಗೆ ಭೇಟಿ ಮತ್ತು 11:30 ಚಾಮರಾಜನಗರ ಬಂದು ಮತ್ತು 12 ಗಂಟೆಗೆ ಚಾಮರಾಜನಗರಕ್ಕೂ ಭೇಟಿ ನೀಡಿ ನಂತರ ಶಾಲೆಗಳಿಗೆ ಭೇಟಿ ಮಾಡಿ. ಈಗ ಅದರಲ್ಲಿ ತುಂಬ ಮೇಜರ್ ಇಶ್ಯೂಸ್ ಇಲ್ಲ, ಬಟ್ ಕೆಲವು ಗೋಡೌನ್ಗಳಲ್ಲಿ ಒಂದು 2 ಕ್ವಿಂಟಲ್ ವ್ಯತ್ಯಾಸ ಬಂದರೆ ಅವ್ರಿಗೆ ನೋಟಿಸ್ ಕೊಡಲ್ಲ. ಸೊ 2 ಕ್ವಿಂಟಲ್ ಯಾಕಂದರೆ ಚೆಲ್ಲೋದು ತೆಗೆಯುವಾಗ ಮಾಡುವಾಗ ಎಲೆಯುವಾಗ ಹೋಗಬೇಕು. ಅಥವಾ ಸಂಘ ಸಂಸ್ಥೆಗಳು ಅಥವಾ ನಿಮ್ಮ ಪತ್ರಕರ್ತರು ನಿಮ್ಗೆ ಯಾವುದೇ ನೋಟಿಸ್ ಬಂದು ನಮ್ಮ ಗಮನಕ್ಕೆ ತನ್ನಿ. ಈಗ ನಾನು ಇವತ್ತು ನಾಳೆ ನಿಮ್ಮ ಜಿಲ್ಲೆಯಲ್ಲಿ ಇರ್ತೀನಿ. ಇನ್ನು 3 ದಿನ ಬೇರೆ ಇನ್ನೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ. 3 ದಿನ ಅಥವಾ 4 ದಿನ ಒಂದೊಂದು ಜಿಲ್ಲೆಗೆ ಬೇರೆ ಬೇರೆ ಹೋಗ್ತಿರ್ತೀವಿ. ಬಟ್ ಎಲ್ಲಾದರೂ ಒಂದು ಕಡೆ ಸಿಗ್ತೀನಿ. ನನ್ನ ನಂಬರು ತಮಗೆಲ್ಲ ಕೊಟ್ಟಿರ್ತೀನಿ. ಸೊ ಹಾಗಾಗಿ ನಿಮಗೆ ಯಾವುದಿರುತ್ತೆ, ಎಲ್ಲಿರುತ್ತೆ ಅದನ್ನು ಪೂರ್ತಿ ಈಗ ನಮ್ಮ ಆಫೀಸ್ ಅಡ್ರೆಸ್ಸು ಸಹ ಕೊಡ್ತೀನಿ. ತಮ್ಮ ಗಮನಕ್ಕೆ ಬಂದಂಥ ಯಾವುದೇ ಜಿಲ್ಲೆಗಳಲ್ಲಿ ಎಲ್ಲಿ ಬೇಕಾದರೂ ನೀವು ಬರ್ಬೋದು. ಯಾವಾಗ ಬೇಕಾದರೂ 24 ಗಂಟೆ ನಮ್ಮ ಫೋನ್ ಆನ್ ಇರುತ್ತೆ. ತಾವು ಫೋನ್ ಮಾಡಿ ನಿಮ್ಮ ಜಿಲ್ಲೆಯಾದ್ಯಂತ ಯಾವುದೇ ಸಮಸ್ಯೆಗಳಿದ್ದರೂ ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಜವಾಬ್ದಾರಿ ನಾನು ಮಾಡ್ಕೊಡ್ತೀನಿ. ಮತ್ತು ಮಧ್ಯಾಹ್ನದ ಬಿಸಿಯೂಟ ಯೋಜನೆ PM ಪೋಷಣ್ ಅಂತ ಈಗ ನಾವು ಮಕ್ಕಳುಗಳಿಗೆ ಸ್ಕೂಲ್ನಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಕೊಡ್ತೀವಿ. ಅದರಲ್ಲಿ ಕೆಲವು ಶಾಲೆಗಳಲ್ಲಿ ಊಟ ಸಿಗದೇ ಇರುವಂಥದ್ದು, ಕಳಪೆ ಗುಣಮಟ್ಟದ ಆಹಾರ ಏನಾದರೂ ಕೊಡ್ತಾ ಇದ್ದಾರೆ, ಮತ್ತು ಜಾತಿ ಆಧಾರಿತ ಭೇದ ಭಾವ ಮಾಡಿದ್ರೆ, ಅಂದರೆ ಕೆಲವರು ಶಾಲೆಗಳಲ್ಲಿ ಏನು ಮಾಡ್ತಾರೆ, ಮೊಟ್ಟೆ ಕೊಡ ಅವನಿಗೆ 25 ರೂಪಾಯಿ ಮಾಡ್ತಾನೆ, ಅವನಿಗೆ 3 ರೂಪಾಯಿ ಮಾರ್ಜಿನ್ ಅಷ್ಟೇ ಸಿಗೋದು. ಇವ್ರದ್ದು ಏನಾಗುತ್ತೆ, ಆ 25 ರೂಪಾಯಿನೇ ಕ್ಯಾಶ್ ಕೊಟ್ಟು ತಂದ್ಬಿಟ್ಟಿದ್ದಾನೆ. ಇಲ್ಲಿ ಅಕೌಂಟಲ್ಲಿ ಏನಾಗುತ್ತೆ, ಅವನಿಗೆ ಬರೋದು ಅಷ್ಟು ದುಡ್ಡು ಅವನ ಅಕೌಂಟಲ್ಲಿ ತಗೋತಿರ್ತಾನೆ. ಅವನ IDP ಅಂತ ಡಿಕ್ಲೇರ್ ಮಾಡ್ತಿದ್ದಾನೆ. ಅವನ ಇನ್ಕಮ್ ಟ್ಯಾಕ್ಸ್ ಇಟ್ ಈಸ್ ಮೋರ್ ದೆನ್ 1,20,000 ರುಪೀಸ್ ಅದ್ರ ಮೇಲೆ ಇನ್ಕಮ್ ಬಂದ್ಬಿಟ್ಟಿದೆ. ಆ ಥರ ಬಂದಂಥ ಎಲ್ಲ ಸುಮಾರು ಅನಧಿಕೃತವಾಗಿ ಅಂತ ರೇಷನ್ ಕಾರ್ಡ್ ಎಲ್ಲ ರದ್ದು ಮಾಡ್ತಿದ್ದಾರೆ. ಅವನ್ನೆಲ್ಲ ಮತ್ತೆ ತಹಶೀಲ್ದಾರ್ಗೆ ಒಂದು ನೋಟಿಸ್ ಇದು ಅಪ್ಲಿಕೇಶನ್ ಕೊಟ್ಟು ಅದನ್ನೆಲ್ಲ ಸರಿ ಮಾಡಿಸ್ಕೋಬೇಕು. ಈಗ ಆಲ್ರೆಡಿ ಎಷ್ಟು ಅಪ್ಲಿಕೇಶನ್ ಇದೆ ಈಗ ಹೋಗ್ತೀನಿ, ಅಲ್ಲೆಲ್ಲ ಪೆಂಡಿಂಗೆಲ್ಲ ಇರುವಂಥದ್ದನ್ನು ಅವ್ರನ್ನ ಸರಿ ಮಾಡಿ ಅದನ್ನು ಮಾಡ್ಬೋದು. ಮತ್ತು ಕೆಲವ್ರು ಏನು ಮಾಡ್ತಾರೆ, ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ನಮ್ಮ ಕರ್ನಾಟಕ ಸಗಟು ಮಳಿಗೆಗಳಿಗೆ ಅಂದರೆ ಗೋಡೌನ್ಗಳಿದೆಯಲ್ಲ ಅಲ್ಲಿಗೆ ಬರುವಾಗ FCIಯಿಂದಲೂ ಕೆಲವು ತೂಕ ವ್ಯತ್ಯಾಸ ಬರ್ತದೆ. ಕಡಿಮೆ ತೂಕದ್ದು ಅಲ್ಲಿ ಕೊಡ್ತಾರೆ. ಪುನಃ ಅವರು ಅಲ್ಲಿಂದ ಕೊಡಬೇಕಾದ್ರೆ ಹಾಸ್ಟೆಲ್ಗಳಿಗೆ, ನ್ಯಾಯಬೆಲೆ ಅಂಗಡಿಗಳಿಗೆ ಮತ್ತೆ ಅಲ್ಲಿಂದ ಏನೋ ವ್ಯವಹಾರ ಮಾಡಿ ಅಲ್ಲೂ ಸಹ ಅಲ್ಲಿಂದಲೂ ಮುಂದೆ ಕಡಿಮೆ ಕೊಡೋ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಗೋಡೌನ್ಗಳಿಗೆಲ್ಲ ನಾವು ವಿಸಿಟ್ ಕೊಟ್ಟು ಅದನ್ನು ಸರಿ ಮಾಡ್ತೀವಿ. ಮತ್ತು ಇದ್ರದ್ದು ಈ ಅಕ್ಕಿದು ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿರುವಂಥ ಅಕ್ಕಿಯನ್ನು ದುರುಪಯೋಗ ಮಾಡುವಂಥದ್ದು. ಮತ್ತು ಈ DC ಅವರು ಅಲ್ಲಿ ಮಾಡಿ ಆಗಲಿಲ್ಲ ಅಂದರೂ ಸಹ ಅವರು ಯಾರು ಜನ ಅವ್ರಿಗೆ ತೊಂದರೆ ಆಗಿರುತ್ತೆ, ಗ್ರಾಹಕರು ಯಾರಿರ್ತಾರೆ ಅಥವಾ ದೂರುದಾರ ಯಾರು ತೊಂದರೆ ಇರ್ತದೆ, ಅವರು ನೆಕ್ಸ್ಟ್ ಇವರಲ್ಲಿ ಅಕಸ್ಮಾತ್ DC ಅವರು ಪರಿಹಾರ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ನನ್ನ ಕೋರ್ಟ್ಗೆ ಬರ್ಬೋದು. DG ಅವರು ಆದೇಶದ ವಿರುದ್ಧ ಬರ್ಬೋದು, DG ಅವರು ಕೆಲಸ ಮಾಡದೇ ಇದ್ರೂ ಸಹ ಬರ್ಬೋದು. ಆಗ ಅವೆರಡನ್ನು ತಗೊಂಡ್ಬಂದು ನಮ್ಮ ಅಪೀಲ್ ಹಾಕೋಬೋದು ನಮ್ಮ ಕೋರ್ಟ್. ಈಗ ರಾಜ್ಯ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಈಗ PDS ಈಗ ತಮಗೆಲ್ಲ ಗೊತ್ತಿದೆ. ರಾಜ್ಯ ಸರ್ಕಾರದಿಂದ LPG, ಕೇಂದ್ರ ಸರ್ಕಾರದಿಂದ ಈಗ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಅದರಲ್ಲಿ ಅಕಸ್ಮಾತ್ ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಈ PDS ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ದೂರುಗಳು ಬಂದರೆ ಅವರು ಆ ದೂರನ್ನು ಸಹ ನಮಗೆ ಕೊಡ್ಬೋದು. ಅದರಲ್ಲಿ ಏನೇನು ದೂರಿನಲ್ಲಿರ್ತದೆ, ಸಾಮಾನ್ಯವಾಗಿ ರೇಷನ್ ಕಾರ್ಡ್ ನೀಡದೇ ಇರೋಂಥದ್ದು, ಯಾರು ಅರ್ಹ ವ್ಯಕ್ತಿ ಇದ್ದಾರೋ ಪ್ರತಿಯೊಬ್ಬರಿಗೂ ಅವ್ರಿಗೆ ರೇಷನ್ ಕಾರ್ಡ್ ಕೊಡಬೇಕು. ಈ ಹಲವಾರು ಕಾರಣಗಳಿಂದ ಅವರೇನಾದ್ರು ರೇಷನ್ ಕಾರ್ಡ್ ಕೊಟ್ಟಿಲ್ಲ, ಅದರಿಂದ ವಂಚಿತರಾಗಿದ್ದಾರೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕಂಪ್ಲೇಂಟ್ಸ್ ಇದ್ದರೆ ಈಗ ನಾನು ಇವತ್ತು ನಾಳೆ ಇಲ್ಲೇ ಇರೋದ್ರಿಂದ ಯಾರಾದರೂ ಜನ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಿನ್ನೆ ಯಾಕೆ ಪಬ್ಲಿಕ್ ಪ್ರೆಸ್ ಮೀಟ್ ಮಾಡಲಿಲ್ಲ ಸರ್, ನೀವು ಹೇಳಿ ಬರ್ಬೋದಿತ್ತಲ್ಲ ಅಂದರೆ ಇವರು ಬಂದರೆ ಎಲ್ಲ ಅವ್ಯವಸ್ಥೆಗಳನ್ನು ಸರಿ ಮಾಡ್ಕೊಂಡಿರ್ತಾರೆ ಅನ್ನೋ ಉದ್ದೇಶದಿಂದ ನಾವು ಮಾಡಲಿ. ಮತ್ತು ಕೆಲವರು ಹೆಸರು ಕಡಿತ ಅನಧಿಕೃತವಾಗಿ ರದ್ದು ಮಾಡ್ತಿದ್ದಾರೆ. ಈಗ ತಮಗೆ ಗೊತ್ತಿರ್ಬೋದು, ಸುಮಾರು BPL ಕಾರ್ಡ್ ಯಾರು ಟಿ ಅಂಗಡಿಯವರು ಯಾರು ಜನ ಇದ್ದರು ಅವ್ರದ್ದೆಲ್ಲ ಏನು ಮಾಡಿದ್ದಾರೆ, ಕೆಲವ್ರನ್ನ ಈ ಎಲ್ಲಿಯರ್ ಮಾರೋರು ಸಹ ಒಂದು ಇದನ್ನು ಮಾಡ್ಕೊಂಡಿರ್ತಾರೆ. ಈಗ ಅಲ್ಲಿರುವಂಥ ಹೆಡ್ ಮಾಸ್ಟರ್ ಯಾರು ಇನ್ಚಾರ್ಜ್ ಮೇಂಟೆನೆನ್ಸ್ ಇದ್ದಾರೆ ಅವರು ಅಥವಾ ಇವು ಇಲ್ಲಪ್ಪ ಅವರೇ ತಾನೇ ಇವು BU ಅಂತ ಯಾರೋ ಇದ್ದಾರಲ್ಲಪ್ಪ
ನೀವು ನಿಮ್ಮ ಮೇಲೆ ಅಥವಾ ಬಿ ಅವರು 3 ಜನದಲ್ಲಿ ಯಾರಾದ್ರೂ ಒಬ್ಬರ ಮೇಲೆ ಇಮಿಡಿಯೇಟ್ ಆಕ್ಷನ್ ತಗೊಂಡು ಅವ್ರನ್ನ ಸಸ್ಪೆನ್ಷನ್ ಮಾಡಿ ಯಾರು ಮಾಡ್ತೀರ ನೀವು ನೋಡಿ ಅಸೆಸ್ ಮಾಡಿ 3 ದಿನ ಮೇಲೆ ಯಾರನ್ನೆಲ್ಲ ಒಬ್ಬರು ಮಾಡಿ ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ. ಅದು ನಾಳೆ ಡಿ ಸಿ ಮೀಟಿಂಗ್ ಆರಾದ್ರೂ ಆರ್ಡರ್